ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, KEA ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ 5,000ಕ್ಕೂ ಅಧಿಕ ಹುದ್ದೆಗಳ ಶಾರ್ಟ್ ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ. ಈ 5,000ಕ್ಕೂ ಅಧಿಕ ಹುದ್ದೆಗಳಲ್ಲಿ 6 ಸಂಸ್ಥೆಯ ವಿವಿಧ ಹುದ್ದೆಗಳಿಗೆ ನೇರ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಆ 6 ಸಂಸ್ಥೆಗಳು ಯಾವುದು ಅಂತ ನೋಡೋದಾದರೆ, ಮೊದಲನೇದು ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ನೆಕ್ಸ್ಟ್ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಮೂರನೇದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ, ನಾಲ್ಕನೇದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಐದನೇದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಆರನೇದು ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್. ಈ ರೀತಿಯ 6 ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಯನ್ನು ಇದರಲ್ಲಿ ಹೊರಡಿಸಿದ್ದಾರೆ. ನೋಡಿ, ಯಾವ ಸಂಸ್ಥೆಗಳಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅಂತ ನೋಡೋದಾದರೆ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಸಹಾಯಕ ಇಂಜಿನಿಯರ್ 50 ಹುದ್ದೆಗಳು, ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಗ್ರೂಪ್ ಸಿ ಹುದ್ದೆ 14 ಹುದ್ದೆಗಳು. ಒಟ್ಟು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ 64 ಹುದ್ದೆಗಳು ಖಾಲಿ ಇವೆ. ನಂತರ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನಿರ್ವಾಹಕ 2,500 ಹುದ್ದೆಗಳು ಖಾಲಿ ಇವೆ. ಸಹಾಯಕ ಲೆಕ್ಕಿಗ 1, ಸ್ಟಾಫ್ ನರ್ 1, ಫಾರ್ಮಸಿಸ್ಟ್ 1. ಒಟ್ಟು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ 2,503 ಹುದ್ದೆಗಳು ಖಾಲಿ ಇವೆ. ನಂತರ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯಗಳಲ್ಲಿ ಸಹಾಯಕ ಗ್ರಂಥಪಾಲಕ 1 ಹುದ್ದೆ, ಜೂನಿಯರ್ ಪ್ರೋಗ್ರಾಮರ್ 5 ಹುದ್ದೆ, ಸಹಾಯಕ ಇಂಜಿನಿಯರ್ 1 ಹುದ್ದೆ, ಸಹಾಯಕ 12 ಹುದ್ದೆ, ಕಿರಿಯ ಸಹಾಯಕ 25 ಹುದ್ದೆ. ಒಟ್ಟು 44 ಹುದ್ದೆಗಳು ಖಾಲಿ ಇವೆ. ನೆಕ್ಸ್ಟ್, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಹಾಯಕ ಅಧಿಕಾರಿ 3 ಹುದ್ದೆ, ಸಹಾಯಕ ಲೆಕ್ಕಾಧಿಕಾರಿ 2 ಹುದ್ದೆ, ಸಹಾಯಕ ಅಂಕಿ ಸಂಖ್ಯಾಧಿಕಾರಿ 1 ಹುದ್ದೆ, ಸಹಾಯಕ ಉಗ್ರಾಣಾಧಿಕಾರಿ 2 ಹುದ್ದೆ, ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ 7 ಹುದ್ದೆ, ಸಹಾಯಕ ಕಾನೂನು ಅಧಿಕಾರಿ 7 ಹುದ್ದೆ, ಸಹಾಯಕ ಅಭಿಯಂತರು 1 ಹುದ್ದೆ, ಸಹಾಯಕ ತಾಂತ್ರಿಕ ಶಿಲ್ಪಿ 11 ಹುದ್ದೆ, ಸಹಾಯಕ ಸಂಚಾರಿ ವ್ಯವಸ್ಥಾಪಕ 11 ಹುದ್ದೆ, ಕಿರಿಯ ಅಭಿಯಂತರರು 5 ಹುದ್ದೆ, ಕಿರಿಯ ಅಭಿಯಂತರರು 8 ಹುದ್ದೆ, ಗಣಕ ಮೇಲ್ವಿಚಾರಕ 14 ಹುದ್ದೆ, ಸಂಚಾರಿ ನಿರೀಕ್ಷಕ 18 ಹುದ್ದೆ, ಚಾರ್ಜ್ಮನ್ 52 ಹುದ್ದೆಗಳು, ಸಹಾಯಕ ಸಂಚಾರಕ ನಿರೀಕ್ಷಕರು 28 ಹುದ್ದೆ, ಕುಶಲಕರ್ಮಿ 80 ಹುದ್ದೆ, ತಾಂತ್ರಿಕ ಸಹಾಯಕ 500 ಹುದ್ದೆ. ಒಟ್ಟು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 760 ಹುದ್ದೆಗಳು ಖಾಲಿ ಇವೆ. ನಂತರ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಧಿಕಾರಿ ಲೆಕ್ಕಪತ್ರ ಮತ್ತು ಮಾರುಕಟ್ಟೆ ಅಧಿಕಾರಿ 6 ಹುದ್ದೆಗಳು, ಲೆಕ್ಕಪತ್ರ ಅಧಿಕಾರಿ 1 ಹುದ್ದೆ, ಕಿರಿಯ ಅಧಿಕಾರಿ QAD 2 ಹುದ್ದೆ, ಕಿರಿಯ ಅಧಿಕಾರಿ RD 1 ಹುದ್ದೆ, ಕಿರಿಯ ಅಧಿಕಾರಿ ಉತ್ಪಾದನಾ ನಿರ್ವಹಣೆ 2 ಹುದ್ದೆ, ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ ವಿಭಾಗ 2 ಹುದ್ದೆ, ಉಪಪ್ರಧಾನ ವ್ಯವಸ್ಥಾಪಕ ಮಾರುಕಟ್ಟೆ 1 ಹುದ್ದೆ, ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಮಾರುಕಟ್ಟೆ 1 ಹುದ್ದೆ, ಮಾರುಕಟ್ಟೆ ನಿರ್ವಾಹಕ 1 ಹುದ್ದೆ, ಮಾರುಕಟ್ಟೆ ಅಧಿಕಾರಿ 2 ಹುದ್ದೆ, ಮಾರುಕಟ್ಟೆ ಕಿರಿಯ ಅಧಿಕಾರಿ 1 ಹುದ್ದೆ, ಮಾರುಕಟ್ಟೆ ಮಾರಾಟ ಪ್ರತಿನಿಧಿ 4 ಹುದ್ದೆ, ಮಾರುಕಟ್ಟೆ ಕಿರಿಯ ಮಾರಾಟ ಪ್ರತಿನಿಧಿ 3 ಹುದ್ದೆ, ಅಸಿಸ್ಟೆಂಟ್ ಆಪರೇಟರ್ 11 ಹುದ್ದೆ. ಈ ಒಂದು ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಒಟ್ಟು 38 ಹುದ್ದೆಗಳು ಖಾಲಿ ಇವೆ. ನಂತರ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಹಾಯಕ ಲೆಕ್ಕಿಗ 15 ಹುದ್ದೆ, ನಿರ್ವಾಹಕ 1,737 ಹುದ್ದೆ. ಒಟ್ಟು 1,752 ಹುದ್ದೆಗಳು ಖಾಲಿ ಇವೆ. ಹಾಗೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಮೇಲ್ಕಂಡ ಹುದ್ದೆಗಳ ವಿದ್ಯಾರ್ಹತೆ, ವೇತನ ಶ್ರೇಣಿ, ಇಲಾಖೆವಾರು ವೃಂದವಾರು ವರ್ಗೀಕರಣ ಹಾಗೂ ಇತರೆ ಪರೀಕ್ಷೆ ಸಂಬಂಧಿಸಿದ ಮಾಹಿತಿಗಳನ್ನು ವಿವರವಾದ ಅಧಿಸೂಚನೆಯನ್ನು ಪ್ರಕಟಿಸಲಾಗುವುದು. ನೋಡಿ, ಇಲ್ಲಿ ಹೇಳ್ತಿದ್ದಾರೆ ಈ ಹುದ್ದೆಗಳಿಗೆ ಯಾವ ವಿದ್ಯಾರ್ಹತೆ ಇರಬೇಕು, ಹಾಗೆ ಈ ವೇತನ ಶ್ರೇಣಿ ಹೇಗಿದೆ, ಹಾಗೆ ಯಾವ ವೃಂದದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ, ಹಾಗೆ ಈ ಹುದ್ದೆಗಳಿಗೆ ಎಕ್ಸಾಮ್ ಯಾವಾಗ ಮಾಡಲಾಗುತ್ತೆ, ಈ ಅಂಶಗಳನ್ನೆಲ್ಲ ಮುಂದಿನ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. ಆ ಅಧಿಸೂಚನೆಯನ್ನು ಹೊರಡಿಸಿದಾಗ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ಇದಕ್ಕೆ ಅಪ್ಲಿಕೇಶನ್ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅದು ಕೂಡ ತಿಳಿಸ್ತೀನಿ. ಮತ್ತು ಇವುಗಳ ಸಿಲೆಬಸ್ ಏನಾಗಿರುತ್ತೆ ಅಂತ ಅದು ಕೂಡ ತಿಳಿಸ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.